ಮತ್ತೇನು ಸಪ್ಪಗಾತ ಅನ್ಸತ್ತೆ ನಿಮ್ಗೆ? ನಾ ಯಾವ ನೋಡ್ರಿ ನಾ ಆಶೆನೇ ಮಾಡೋದಿಲ್ಲ ಅಂದ್ರೆ ಮ್ಯಾಗ ನಾ ಯಾಕೆ ಅಂಜಬೇಕು ಯಾಕೆ? ಮನುಷ್ಯಾಗ ಇವನು ನಾ ಮುಖ್ಯಮಂತ್ರಿ ಆಗ್ಬೇಕು, ನಾ ಅಧ್ಯಕ್ಷ ಆಗ್ಬೇಕು, ಸಿಕ್ಕಂಗೆ ರೊಕ್ಕ ಮಾಡ್ಕೋಬೇಕಂತ ಆಸೆ ಇದ್ರೆ ಸಪ್ಪಗೆ ಮುಖ ಬ್ಯಾಟ್ಲ ಮುಖ ಇಲ್ಲ, ನಮ್ದೇನೂ ಇಲ್ಲ. ನಾವು ಸ್ಥಿತಪ್ರಜ್ಞ ಅದೀವಿ ನಾವು. ನಾನು ಸೈಲೆಂಟ್ ಆಗ್ತೀನಿ, ರಮೇಶ್ ಜಾರಕಿಹೊಳಿ ವೈಲೆಂಟ್ ಆಗ್ತಾರೆ ನೋಡ್ರಿ ಅವರು ನೋಡ್ರಿ ನಾ ಸೈಲೆಂಟ್ ಅದೀನಿ. ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಾಲೆಂಟ್ ಆಗ್ಯಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಅಷ್ಟು ಅನ್ಯಾಯ ಆಗೈತೆ, ಅದಕ್ಕೆ ವಾಲೆಂಟ್ ಆಗ್ಯಾರ. ಮತ್ತೊಬ್ರು ವೈಲೆಂಟ್ ಆಗ್ತಾರ ಅಂತ ಹೇಳಿದ್ರು. ಅದು ಮುಂದೆ ಏನಾಗ್ತದೆ ನನಗೇನು ಭವಿಷ್ಯ ಮತ್ತೇನು ಸಪ್ಪಗಾತ ಅನ್ಸತ್ತೆ ನಿಮ್ಗೆ? ನಾ ಯಾವ ನೋಡ್ರಿ ನಾ ಆಶೆನೇ ಮಾಡೋದಿಲ್ಲ ಅಂದ್ರೆ ಮ್ಯಾಗ ನಾ ಯಾಕೆ ಅಂಜಬೇಕು ಯಾಕೆ? ಮನುಷ್ಯಾಗ ಇವನು ನಾ ಮುಖ್ಯಮಂತ್ರಿ ಆಗ್ಬೇಕು, ನಾ ಅಧ್ಯಕ್ಷ ಆಗ್ಬೇಕು, ಸಿಕ್ಕಂಗೆ ರೊಕ್ಕ ಮಾಡ್ಕೋಬೇಕಂತ ಆಸೆ ಇದ್ರೆ ಸಪ್ಪಗೆ ಮುಖ ಬ್ಯಾಟ್ಲ ಮುಖ ಇಲ್ಲ, ನಮ್ದೇನೂ ಇಲ್ಲ. ನಾವು ಸ್ಥಿತಪ್ರಜ್ಞ ಅದೀವಿ ನಾವು. ನಾನು ಸೈಲೆಂಟ್ ಆಗ್ತೀನಿ, ರಮೇಶ್ ಜಾರಕಿಹೊಳಿ ವೈಲೆಂಟ್ ಆಗ್ತಾರೆ ನೋಡ್ರಿ ನೋಡ್ರಿ ನಾ ಸೈಲೆಂಟ್ ಅದೀನಿ. ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಾಲೆಂಟ್ ಆಗ್ಯಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಅಷ್ಟು ಅನ್ಯಾಯ ಆಗೈತೆ, ಅದಕ್ಕೆ ವಾಲೆಂಟ್ ಆಗ್ಯಾರ. ಮತ್ತೊಬ್ರು ವೈಲೆಂಟ್ ಆಗ್ತಾರ ಅಂತ ಹೇಳಿದ್ರು. ಅದು ಮುಂದೆ ಏನಾಗ್ತದೆ ನನಗೇನು ಭವಿಷ್ಯ ಮತ್ತೇನು ಸಪ್ಪಗಾತ ಅನ್ಸತ್ತೆ ನಿಮ್ಗೆ? ನಾ ಯಾವ ನೋಡ್ರಿ ನಾ ಆಶೆನೇ ಮಾಡೋದಿಲ್ಲ ಅಂದ್ರೆ ಮ್ಯಾಗ ನಾ ಯಾಕೆ ಅಂಜಬೇಕು ಯಾಕೆ? ಮನುಷ್ಯಾಗ ಇವನು ನಾ ಮುಖ್ಯಮಂತ್ರಿ ಆಗ್ಬೇಕು, ನಾ ಅಧ್ಯಕ್ಷ ಆಗ್ಬೇಕು, ಸಿಕ್ಕಂಗೆ ರೊಕ್ಕ ಮಾಡ್ಕೋಬೇಕಂತ ಆಸೆ ಇದ್ರೆ ಸಪ್ಪಗೆ ಮುಖ ಬ್ಯಾಟ್ಲ ಮುಖ ಇಲ್ಲ, ನಮ್ದೇನೂ ಇಲ್ಲ. ನಾವು ಸ್ಥಿತಪ್ರಜ್ಞ ಅದೀವಿ ನಾವು. ನಾನು ಸೈಲೆಂಟ್ ಆಗ್ತೀನಿ, ರಮೇಶ್ ಜಾರಕಿಹೊಳಿ ವೈಲೆಂಟ್ ಆಗ್ತಾರೆ ನೋಡ್ರಿ ನೋಡ್ರಿ ನಾ ಸೈಲೆಂಟ್ ಅದೀನಿ. ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್. ಇವತ್ತು ರಮೇಶ್ ಜಾರಕಿಹೊಳಿ ಅವರು ವಾಲೆಂಟ್ ಆಗ್ಯಾರ. ಯಾಕಪ್ಪ ಅಂದ್ರೆ ಅವ್ರಿಗೆ ಅಷ್ಟು ಅನ್ಯಾಯ ಆಗೈತೆ, ಅದಕ್ಕೆ ವಾಲೆಂಟ್ ಆಗ್ಯಾರ. ಮತ್ತೊಬ್ರು ವೈಲೆಂಟ್ ಆಗ್ತಾರ ಅಂತ ಹೇಳಿದ್ರು. ಅದು ಮುಂದೆ ಏನಾಗ್ತದೆ ನನಗೇನು ಭವಿಷ್ಯ